ಹರೇ ಕೃಷ್ಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 41ನೇ ಶ್ಲೋಕ. ಅಥೋಪೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿಃ ನ್ಯವೇದಯತ್ತಂ ಪ್ರಿಯಾಯೈ ಶೋಚಂತ್ಯಾ ಆತ್ಮಜಾನ್ ಹತಾನ್. ಅನುವಾದ: ಅರ್ಜುನನು ತನ್ನ ಪ್ರಿಯ ಮಿತ್ರ ಮತ್ತು ಸಾರಥಿಯಾದ ಶ್ರೀಕೃಷ್ಣನೊಂದಿಗೆ ತನ್ನ ಶಿಬಿರವನ್ನು ತಲುಪಿದ ಬಳಿಕ ಪುತ್ರರ ಕೊಲೆಯಿಂದಾಗಿ ಶೋಕಿಸುತ್ತಿದ್ದ ಪ್ರಿಯ ಮಡದಿಗೆ ಕೊಲೆಪಾತಕಿಯನ್ನು ಒಪ್ಪಿಸಿದನು. ಈ ಶ್ಲೋಕದ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಹೇಳುತ್ತಾರೆ: ಶ್ರೀಕೃಷ್ಣನೊಂದಿಗೆ ಅರ್ಜುನನ ದಿವ್ಯ ಸಂಬಂಧವು ಅತ್ಯಂತ ಪ್ರಿಯವಾದ ಸ್ನೇಹ ಸಂಬಂಧ. ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣನೇ ಅರ್ಜುನ ತನ್ನ ಪರಮ ಮಿತ್ರನೆಂದು ಹೇಳಿಕೊಂಡಿದ್ದಾನೆ. ಪ್ರತಿ ಜೀವಿಯೂ ಹೀಗೆ ಒಂದಲ್ಲ ಒಂದು ವಾತ್ಸಲ್ಯಪೂರ್ಣ ಬಗೆಯಲ್ಲಿ ಸೇವಕನಾಗಿಯೋ, ಸ್ನೇಹಿತನಾಗಿಯೋ, ಮಾತಾಪಿತೃವಾಗಿಯೋ, ಇಲ್ಲವೇ ಮಧುರ ಪ್ರೇಮದ ಸಂಗಾತಿಯಾಗಿಯೋ ದೇವೋತ್ತಮ ಪರಮಪುರುಷನೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾನೆ. ಹೀಗೆ ಪ್ರತಿಯೊಬ್ಬನು ತಾನು ಬಯಸುವ ಪಕ್ಷಕ್ಕೆ ಮತ್ತು ಭಕ್ತಿಯೋಗ ಮಾರ್ಗವನ್ನು ಪ್ರಾಮಾಣಿಕವಾಗಿ ಅನುಸರಿಸುವ ಪಕ್ಷಕ್ಕೆ ಆಧ್ಯಾತ್ಮ ಲೋಕದಲ್ಲಿ ಭಗವಂತನ ಸಹವಾಸವನ್ನು ಸವಿಯಬಹುದು. ಶ್ಲೋಕ 42. ತಥಾ ಕೃತಂ ಪಶುವತ್ಪಾಶಬದ್ಧಂ ಅವಾಂಗ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣಾಪಕೃತಂ ಗುರೋಃ ಸುತಂ ವಾಮಸ್ವಭಾವ ಕೃಪಯಾ ನನಾಮ ಚ. ಈ ಶ್ಲೋಕದ ಅನುವಾದ ಹೀಗಿದೆ: ಶ್ರೀ ಸೂತ ಮುನಿಗಳು ಹೇಳಿದರು, ಆಗ ದ್ರೌಪದಿಯು ಮೃಗದಂತೆ ಹಗ್ಗಗಳಿಂದ ಬಂಧಿತನಾಗಿದ್ದ ಹಾಗೂ ಅತ್ಯಂತ ಅಪಮಾನಕರವಾದ ಕೊಲೆಯನ್ನು ಗೈದುದಕ್ಕಾಗಿ ಮೌನದಿಂದ ಇದ್ದ ಅಶ್ವತ್ಥಾಮನನ್ನು ಕಂಡಳು. ಒಳ್ಳೆಯವಳು, ಸದಾಚಾರ ಸಂಪನ್ನಳೂ ಆದ ದ್ರೌಪದಿಯು ಸ್ತ್ರೀ ಸಹಜವಾಗಿ ಹಾಗೂ ಸ್ವಾಭಾವಿಕವಾಗಿ ಬ್ರಾಹ್ಮಣನಾದ ಅವನಿಗೆ ಉಚಿತ ಗೌರವವನ್ನು ತೋರಿದಳು. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಹೇಳುತ್ತಾರೆ: ಅಶ್ವತ್ಥಾಮನು ಸ್ವಯಂ ಕೃಷ್ಣನಿಂದಲೇ ನಿಂದನೆಗೆ ಒಳಗಾಗಿದ್ದನು. ಅರ್ಜುನನೂ ಅವನನ್ನು ಬ್ರಾಹ್ಮಣ ಪುತ್ರ ಅಥವಾ ಗುರುಪುತ್ರನಂತೆ ಕಾಣದೆ ಒಬ್ಬ ಅಪರಾಧಿಯಂತೆ ನಡೆಸಿಕೊಂಡನು. ಆದರೆ ದ್ರೌಪದಿಯ ಮುಂದೆ ಅವನನ್ನು ಕರೆತಂದಾಗ ಅವಳು ತನ್ನ ಪುತ್ರರ ಕೊಲೆಗಾಗಿ ಸಂತಪ್ತಳಾಗಿದ್ದಳು. ಕೊಲೆಪಾತಕ ತನ್ನ ಎದುರಿಗೆ ಇದ್ದರೂ ಬ್ರಾಹ್ಮಣ ಅಥವಾ ಬ್ರಾಹ್ಮಣ ಪುತ್ರನೊಬ್ಬನಿಗೆ ತೋರಬಹುದಾದ ಯಥೋಚಿತ ಗೌರವವನ್ನು ತೋರಿಸದೇ ಇರಲು ಅವಳಿಗೆ ಸಾಧ್ಯವಾಗಲಿಲ್ಲ. ಇದು ಸ್ತ್ರೀಯಾಗಿ ಅವಳ ಸೌಮ್ಯ ಸ್ವಭಾವಕ್ಕೆ ಅನುಗುಣವಾಗಿಯೇ ಇದೆ. ಸ್ತ್ರೀ ವರ್ಗವು ಮಕ್ಕಳಂತೆಯೇ, ಅವರಿಗೆ ಪುರುಷರಂತೆ ವಿವೇಚನಾ ಶಕ್ತಿ ಇರುವುದಿಲ್ಲ. ಅಶ್ವತ್ಥಾಮನು ತಾನು ದ್ರೋಣಾಚಾರ್ಯರ ಅಥವಾ ಬ್ರಾಹ್ಮಣನೊಬ್ಬನ ಪುತ್ರನೆನಿಸಿಕೊಳ್ಳಲು ಅನರ್ಹನೆಂಬುದನ್ನು ಸಿದ್ಧಪಡಿಸಿ ತೋರಿಸಿದ್ದನು. ಇದಕ್ಕಾಗಿ ಮಹಾಧಿಪತಿ ಭಗವಾನ್ ಶ್ರೀಕೃಷ್ಣನಿಂದ ನಿಂದನೆಗೆ ಒಳಗಾಗಿದ್ದನು. ಆದರೂ ಸೌಮ್ಯ ಸ್ವಭಾವದ ಮಹಿಳೆಯಾದ ದ್ರೌಪದಿಗೆ ಬ್ರಾಹ್ಮಣನೊಬ್ಬನಿಗೆ ಸಹಜವಾಗಿ ತೋರುವ ಸೌಜನ್ಯವನ್ನು ವ್ಯಕ್ತಪಡಿಸದೇ ಇರಲಾಗಲಿಲ್ಲ. ಇಂದಿಗೂ ಸಹ ಹಿಂದೂ ಕುಟುಂಬದಲ್ಲಿ ಮಹಿಳೆಯರು ಬ್ರಾಹ್ಮಣ ಬಂಧುವು ಎಷ್ಟೇ ಪತಿತನಾಗಿದ್ದರೂ ಹೀನನಾಗಿದ್ದರೂ ಅವನಿಗೆ ಬ್ರಾಹ್ಮಣ ಜಾತಿಗೆ ತೋರುವ ಯಥೋಚಿತ ಗೌರವವನ್ನು ತೋರಿಸುತ್ತಾರೆ. ಆದರೆ ಪುರುಷರು ಒಳ್ಳೆಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ತಮ್ಮ ಕೃತ್ಯಗಳಲ್ಲಿ ಶೂದ್ರರಿಗಿಂತ ಕಡೆಯಾಗಿ ವರ್ತಿಸುವ ಬ್ರಾಹ್ಮಣ ಬಂಧುಗಳ ವಿರುದ್ಧ ಪ್ರತಿಭಟನೆ ಆರಂಭಿಸಿದ್ದಾರೆ. ಈ ಶ್ಲೋಕದಲ್ಲಿ ನಿರ್ದಿಷ್ಟವಾಗಿ ಬಳಸಿರುವ ಪದ ವಾಮ ಸ್ವಭಾವ, ಅಂದರೆ ಸ್ವಭಾವತಃ ಸೌಮ್ಯ ಮತ್ತು ಸಾಧು. ಸಜ್ಜನನಾದ ಒಬ್ಬ ಪುರುಷ ಅಥವಾ ಸಾಧ್ವಿಯಾದ ಒಬ್ಬಳು ಮಹಿಳೆ ಯಾವುದನ್ನೂ ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ. ಆದರೆ ಸಾಧಾರಣ ಬುದ್ಧಿಯುಳ್ಳವರು ಹಾಗೆ ಮಾಡುವುದಿಲ್ಲ. ಏನೇ ಬರಲಿ ನಾವು ಸಾಧುಗಳಾಗಿರಲು ಯುಕ್ತವಾದ ವಿವೇಚನಾ ಶಕ್ತಿಯನ್ನು ಬಿಡಬಾರದು. ಯಾವುದೇ ಒಂದನ್ನು ಅದರ ಅರ್ಹತಾನುಸಾರ ಗುಣಗ್ರಹಣ ಮಾಡುವ ವಿವೇಚನಾ ಶಕ್ತಿ ಒಬ್ಬನಲ್ಲಿ ಇರಬೇಕು. ನಾವು ಮಹಿಳೆಯರ ಸೌಮ್ಯ ಸ್ವಭಾವವನ್ನು ಅನುಸರಿಸಿ ಆ ಮೂಲಕ ಚೊಕ್ಕವಲ್ಲದ್ದನ್ನು ಒಪ್ಪಿಕೊಳ್ಳಬಾರದು. ಅಶ್ವತ್ಥಾಮನನ್ನು ಸೌಮ್ಯ ಸ್ವಭಾವದ ಮಹಿಳೆ ಗೌರವಿಸಬಹುದು, ಆದರೆ ಅವನನ್ನು ಸದ್ಬ್ರಾಹ್ಮಣನೆಂದು ಒಪ್ಪಿಕೊಳ್ಳಬೇಕೆಂದು ಇದರ ಅರ್ಥವಲ್ಲ.